ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ನಡೆದಿದೆ. ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಕರೆ ತಂದು ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸದಲ್ಲಿ ಪವಿತ್ರ ಜೊತೆ A3 ಆರೋಪಿ ಪವನ್ ಅನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಹತ್ಯೆ ನಡೆದಂತ ದಿನ ಪವಿತ್ರ ಗೌಡ ಧರಿಸಿದ್ದಂತ ಬಟ್ಟೆ, ಚಪ್ಪಲಿ ಮಹಜರು ನಡೆದಿದೆ. ಜಪ್ತಿ ಮಾಡಲಿದ್ದಾರೆ ಪೊಲೀಸರು ಬಟ್ಟೆ ಮತ್ತು ಚಪ್ಪಲಿಯನ್ನ. ಹತ್ಯೆ ನಡೆದಂತ ದಿನ ಪವಿತ್ರ ಗೌಡ ಧರಿಸಿದ್ದಂತ ಬಟ್ಟೆ ಮತ್ತು ಚಪ್ಪಲಿ. ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯವಾಗುತ್ತೆ ಇದು. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಭೀಕರ ಹತ್ಯೆಯಾಗಿದೆ. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಆಕೆಯ ಮನೆಯಲ್ಲಿ ಸ್ಥಳ ಮಹಜರು ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, RR ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆಗೆ ಪೊಲೀಸರು ಪವಿತ್ರ ಗೌಡ ಮತ್ತು A3 ಆರೋಪಿ ಆಗಿರುವಂತಹ ಪವನ್ ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಜೊತೆ ಈ ಪ್ರಕರಣದ 3ನೇ ಆರೋಪಿ ಪವನ್ ಅನ್ನು ಕೂಡ ಕರ್ಕೊಂಡು ಬಂದು ಮಹಜರು ನಡೆಸಿದ್ದಾರೆ. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಹತ್ಯೆ ನಡೆದಂತ ದಿನ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿ ದರ್ಶನ್ ಪವಿತ್ರಾಳನ್ನ ಆ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ರು. ಪಟ್ಟಣಗೆರೆಯಲ್ಲಿರುವಂತ ಆ ಶೆಡ್ಗೆ ಪವಿತ್ರ ಗೌಡ ಹೋಗಿದ್ರು. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಹತ್ಯೆ ನಡೆದಂತ ದಿನ ಪವಿತ್ರ ಗೌಡ ಧರಿಸಿದ್ದಂತ ಬಟ್ಟೆ ಮತ್ತು ಚಪ್ಪಲಿಯನ್ನ ಜಪ್ತಿ ಮಾಡಲಿದ್ದಾರೆ ಪೊಲೀಸರು. ಆಕೆ ಆ ಶೆಡ್ಡಿಗೆ ಹೋಗಿದ್ದು ಪತ್ತೆ ಹಚ್ಚೋದಕ್ಕೆ. ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳಿದೆ, CCTV ದೃಶ್ಯಾವಳಿಗಳಿದೆ, ಕಾಲ್ ರೆಕಾರ್ಡ್ ಇದೆ. ಆದರೆ ಅದರ ಜೊತೆಗೆ ಈ ಸಾಕ್ಷ್ಯ ಕೂಡ ಬಹಳ ಪ್ರಮುಖವಾಗುತ್ತೆ. ರೇಣುಕಾ ಸ್ವಾಮಿ ಹತ್ಯೆಯಾದಂತ ಜಾಗದಲ್ಲಿ ಪವಿತ್ರ ಗೌಡ ಹಾಜರಿದ್ದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, RR ನಗರದಲ್ಲಿರೋ ಪವಿತ್ರ ಗೌಡ ನಿವಾಸದಲ್ಲಿ ಈಗ ಮಹಜರು ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆಯಾ? ಜೊತೆಗೆ ಆಕೆ ಹತ್ಯೆ ದಿನ ಧರಿಸಿದಂತ ಬಟ್ಟೆ ಮತ್ತು ಚಪ್ಪಲಿಯನ್ನು ಕೂಡ ಜಪ್ತಿ ಮಾಡಲಿದ್ದಾರೆ. ಇದು ಯಾವ ರೀತಿ ಕೇಸಿಗೆ ಬಹಳ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ? ಜೊತೆಗೆ ಪವಿತ್ರ ಜೊತೆ ಈಗ ಬಂದಿರುವಂತ A3 ಆರೋಪಿ ಪವನ್, ಅದನ್ನು ಕೂಡ ಅಲ್ಲೇ ಇದಾನ? ಎಸ್ ಶ್ವೇತಾ, ಇವಾಗ ಆಲ್ರೆಡಿ ಪವಿತ್ರ ಗೌಡ ಹಾಗೂ ಪವನ್ ಇಬ್ಬರನ್ನು ಕೂಡ ಕರೆದುಕೊಂಡು ಬಂದು ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವತ್ತಿನ ದಿನ ಪವನ್ ಪವಿತ್ರ ಗೌಡಗಳನ್ನ ಇಲ್ಲಿಂದ ಕರೆದುಕೊಂಡು ಬಂದು ಮತ್ತೆ ಆತನೇ ಡ್ರೈವರ್ ಆಗಿ ಅವತ್ತಿನ ದಿನ ಇದ್ದಿದ್ದು. ಹೀಗಾಗಿ ಆತರನ್ನು ಕೂಡ ಇಲ್ಲಿ ಮಹಜರು ಪ್ರಕ್ರಿಯೆ ಮಾಡೋದಕ್ಕೆ ಕರ್ಕೊಂಡ್ ಬಂದಿರುವಂತದ್ದು. ಮತ್ತೆ ಇನ್ಸಿಡೆಂಟ್ ಆದ ದಿನ ಪವಿತ್ರ ಗೌಡ ಮೊದಲಿಗೆ ಶೆಡ್ಗೆ ಹೋಗಿ ಅಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ತಾಳೆ, ಚಪ್ಪಲಿಯಿಂದ ಹೊಡಿತಾಳೆ. ಹೀಗಾಗಿ ಅವತ್ತು ಪವಿತ್ರ ಗೌಡ ಧರಿಸಿದ್ದಂತಹ ಬಟ್ಟೆ ಮತ್ತು ಚಪ್ಪಲಿ ಎರಡನ್ನೂ ಕೂಡ ಪೊಲೀಸರು ಜಪ್ತಿ ಮಾಡ್ತಾರೆ. ಈಗಷ್ಟೇ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸರು ಬಂದಿರುವಂತದ್ದು. ಮತ್ತೆ ಫೊರೆನ್ಸಿಕ್ ಅಧಿಕಾರಿಗಳು, ವಿಧಿ ವಿಜ್ಞಾನದ ಅಧಿಕಾರಿಗಳು ಕೂಡ ಇಲ್ಲಿ ಇದೀಗ ಬಂದಿರುವಂತದ್ದು. ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಭಾಗವಹಿಸ್ತಾರೆ. ಮತ್ತೆ ಅಲ್ಲಿ ಏನಾದ್ರು ಸ್ಯಾಂಪಲ್ಸ್ ಏನಾದ್ರು ಸಿಗುತ್ತಾ ಅನ್ನೋದನ್ನು ಕೂಡ ನೋಡ್ತಾರ. ಅಂತಂದ್ರೆ ಚಪ್ಪಲಿಯಲ್ಲಿ ಹೊಡೆಯುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತಹ ಒಂದು ಏನಾದ್ರು ರಕ್ತದ ಕಲೆಗಳಿರ್ಬೋದು ಅಥವಾ ಕೂದಲು ಇರ್ಬೋದು, ಹೀಗೆ ಏನಾದ್ರು ಸಿಗುತ್ತಾ ಅನ್ನೋದಕ್ಕೆ ಫೊರೆನ್ಸಿಕ್ ಅಧಿಕಾರಿಗಳು ಸಹ ಬಂದಿರುವಂತದ್ದು. ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಇದೀಗ ಮಹಜರು ಪ್ರಕ್ರಿಯೆಯನ್ನ ಈ ಒಂದು ಕೆಂಚನಹಳ್ಳಿ ಮನೆ ಏನಿದೆ, RR ನಗರದ ಕೆಂಚನಹಳ್ಳಿ ಪವಿತ್ರ ಗೌಡ ನಿವಾಸದಲ್ಲಿ ಪೊಲೀಸರು ಮಾಡ್ತಿರುವಂತದ್ದು. ಇಬ್ಬರನ್ನು ಕೂಡ ಕರೆದುಕೊಂಡು ಬಂದು ನಡೆಸ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಒಂದು 20 ನಿಮಿಷ ಅಥವಾ 30 ನಿಮಿಷದ ಒಳಗಡೆ ಈ ಒಂದು ಮಹಜರು ಪ್ರಕ್ರಿಯೆ ಮುಗಿಯುವಂತಹ ಒಂದು ಚಾನ್ಸಸ್ ಇರುವಂತದ್ದು. ಆನಂತರ ಏನಾದ್ರು ಅಗತ್ಯವೇನಾದ್ರೂ ಇದ್ರೆ ಶೆಡ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವಾಗ ಆಲ್ರೆಡಿ ಅಲ್ಲಿ ಶೆಡ್ಗೆ ಕರ್ಕೊಂಡು ಹೋಗಿ ಒಂದು ಮಹಜರು ಪ್ರಕ್ರಿಯೆ ಮುಗಿಸಿರೋದ್ರಿಂದ ಅಗತ್ಯ ಇದ್ರೆ ಮಾತ್ರ ಕರೆದುಕೊಂಡು ಹೋಗುವಂತದ್ದು. ಸದ್ಯಕ್ಕೆ ಪವಿತ್ರ ಗೌಡ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಪೊಲೀಸರು ನಡೆಸ್ತಿರುವಂತದ್ದು. ಶ್ವೇತಾ, ಓಕೆ, ಇನ್ನು ಇದಾದ ನಂತರ ಇಲ್ಲಿಂದ ಆ ಹತ್ಯೆ ನಡೆದಂತಹ ದಿನ ಪವಿತ್ರ ಗೌಡ, ಪವನ್ ಕೂಡ ಆಕೆಯ ಜೊತೆಯಲ್ಲಿದ್ದ.
ಇವರು ನೇರವಾಗಿ ಹೋಗಿದ್ದು ಪಟ್ಟಣಗೆರೆಯಲ್ಲಿರುವಂತಹ ಆ ಶೆಡ್ಗೆ. ಹಾಗಾದ್ರೆ ಈಗ ಆ ಶೆಡ್ಗೂ ಕೂಡ ಕರ್ಕೊಂಡೋಗಿ ಅಲ್ಲಿ ಮಹಜರು ನಡೆಸುವಂತಹ ಪ್ರಕ್ರಿಯೆ ಇದೆಯಾ ಅಥವಾ ಇಲ್ಲಿಂದ ನೇರವಾಗಿ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರಂತ? ಬಹುತೇಕ ಚಾನ್ಸಸ್ ಇಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಅಷ್ಟೇ ಎಲ್ಲರನ್ನು ಕೂಡ 13 ಜನರ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಇವಾಗ ಆಲ್ರೆಡಿ ಮುಗಿಸಿದ್ರು. ಪಟ್ಟಣಗೆರೆಯ ಶೆಡ್ಗೆ ಪವಿತ್ರ ಗೌಡ ಮತ್ತೆ ಪವನ್ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿದ್ರು ಈ ಹಿಂದೆ. ಹೀಗಾಗಿ ಮತ್ತೆ ಪುನಃ ಏನಾದ್ರು ಕರ್ಕೊಂಡು ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಅಗತ್ಯ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ಸೋಫಾರ್ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಇಲ್ಲಿಂದ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಸೀದಾ ಮತ್ತೆ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಆನಂತರ ಮೈಸೂರಿಗೂ ಕೂಡ ಹೋಗುವಂತ ಚಾನ್ಸಸ್ ಇರುವಂತದ್ದು. ಅದು ಮೈಸೂರಿಗೆ ನಾಳೆ ಹೋಗುತ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಫೊರೆನ್ಸಿಕ್ ಅಧಿಕಾರಿಗಳು ಮತ್ತೆ ಪೊಲೀಸರು ಸಮ್ಮುಖದಲ್ಲಿ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಪವಿತ್ರ ಗೌಡ ಮನೆಯಲ್ಲಿ ಏನಾದ್ರು ಬೇರೆ ರೀತಿಯಾದಂತ ಒಂದು ಸ್ಯಾಂಪಲ್ಸ್ ಗಳೇನಾದ್ರು ಸಿಗ್ತಾವ ಏನು ಅನ್ನೋದ್ರ ಬಗ್ಗೆ ಎಲ್ಲ ಆಂಗಲಲ್ಲೂ ಕೂಡ ಒಂದು ಮಹಜರು ಪ್ರಕ್ರಿಯೆಯನ್ನ ಇದೀಗ ಪೊಲೀಸರು ಮಾಡ್ತಿರುವಂತದ್ದು. ಶ್ವೇತಾ, ಓಕೆ, ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಬೇರೆ ಏನೆಲ್ಲ ವಸ್ತುಗಳನ್ನ ವಶಕ್ಕೆ ಪಡಿಬಹುದು ಅಂತ? ಈಗ ಹತ್ಯೆ ನಡೆದಂತಹ ದಿನ ಪವಿತ್ರ ಗೌಡ ಧರಿಸಿದ್ದಂತಹ ಬಟ್ಟೆ ಚಪ್ಪಲಿ ಅದನ್ನ ಹೊರತುಪಡಿಸಿದಂತೆ ಬೇರೆ ಏನಾದ್ರೂ ಎವಿಡೆನ್ಸ್ಗಳು ಸಿಗೋ ಚಾನ್ಸಸ್ ಇದೆಯಾ ಆಕೆ ಮನೆಯಲ್ಲಿ? ಅಂದ್ರೆ ಸದ್ಯಕ್ಕೆ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಅವತ್ತಿನ ದಿನ ಪವಿತ್ರ ಗೌಡ ತೊಟ್ಟಿದ್ದಂತಹ ಬಟ್ಟೆ ಹಾಗೂ ಚಪ್ಪಲಿ ಎರಡನ್ನ ಮೊದಲಿಗೆ ಜಪ್ತಿ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಏನಾದ್ರು ಅವ್ರ ಮನೆಯಲ್ಲಿ ರೇಣುಕಾ ಸ್ವಾಮಿ ರಿಲೇಟೆಡ್ ಏನಾದ್ರು ಸಿಕ್ಕಿದ್ರೆ, ಅಂದ್ರೆ ರಕ್ತದ ಕಲೆಗರಿ ಇರ್ಬೋದು, ಅದೇನಾದ್ರು ಸಿಕ್ಕಿದ್ರೆ, ಒಂದ್ ವೇಳೆ ಬೇರೆ ಡಿವೈಸ್ ಏನಾದ್ರು ಸಾಮಾಜಿಕ ಜಾಲತಾಣಗಳು ಇರ್ಬೋದು, ಅಂದ್ರೆ ಮೊಬೈಲ್ಗಳಿಂದ ಬೇರೆ ಮೊಬೈಲ್ ಇಂದ ಏನಾದ್ರು ಆತ ಟಾರ್ಚರ್ ಕೊಡ್ತಿರುವಂತ ಬಗ್ಗೆ ಏನಾದ್ರು ಸಾಕ್ಷಿಗಳು ಅಥವಾ ಈಕೆ ಮೆಸೇಜ್ ಮಾಡಿರೋ ಬಗ್ಗೆ ಒಂದು ಸಾಕ್ಷಿಗಳೇನಾದ್ರು ಸಿಗುತ್ತಾ ಅನ್ನೋದನ್ನು ಕೂಡ ನೋಡ್ತಾರೆ. ಮೊಬೈಲ್ ಅನ್ನ ಬೇರೆ ಈ ಪವಿತ್ರ ಗೌಡ ಬಳಸ್ತಿದ್ದಂತಹ ಮೊಬೈಲ್ ಮಾತ್ರ ಅಲ್ಲ, ಬೇರೆ ಇನ್ನಿತರ ಯಾವ್ದಾದ್ರು ಮೊಬೈಲ್ ಬಳಸಿದ್ರು ಕೂಡ ಅದನ್ನು ಕೂಡ ಒಂದು ಜಪ್ತಿ ಮಾಡೋದು ಅಂತಹ ಒಂದು ಚಾನ್ಸಸ್ ಇರುವಂತದ್ದು. ಇವಾಗ ಆಲ್ರೆಡಿ ಎಲ್ಲಾ ಆರೋಪಿಗಳಲ್ಲೂ ಕೂಡ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದನ್ನ ರಿಟ್ರೀವ್ ಮಾಡೋದಕ್ಕೆ ಫೊರೆನ್ಸಿಕ್ ಕೂಡ ಕಳಿಸಲಾಗಿದೆ. ಸದ್ಯಕ್ಕೆ ಆಸ್ ಪರ್ ಮಾಹಿತಿಯ ಪ್ರಕಾರ ಇದೀಗ ಪವಿತ್ರ ತೊಟ್ಟಿದ್ದಂತಹ ಅವತ್ತಿನ ದಿನ ಬಟ್ಟೆ ಮತ್ತು ಚಪ್ಪಲಿ ಎರಡನ್ನು ಕೂಡ ಜಪ್ತಿ ಮಾಡ್ತಾರೆ. ಮತ್ತೆ ಕಾರನ್ನ ತೆಗೆದುಕೊಂಡು ಬಂದ ವೇಳೆ ಎಲ್ಲಿ ನಿಲ್ಸಿದ್ದ, ಯಾರೆಲ್ಲ ಇದ್ರು, ಪವನ್ ಯಾರೆಲ್ಲ ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ಇಂಚಿಂಚಾಗಿ ಒಂದು ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕೆ ಚಪ್ಪಲಿ ಮತ್ತೆ ಬಟ್ಟೆ ಎರಡನ್ನು ಮಾತ್ರ ವಶಕ್ಕೆ ಪಡೆದು ಒಂದು ಏನು ಅದನ್ನು ಕೂಡ ಒಂದು ಪ್ರಮುಖವಾದಂತಹ ಸಾಕ್ಷಿ ಆಗತ್ತೆ. ಹೀಗಾಗಿ ಅದನ್ನ ಜಪ್ತಿ ಮಾಡುವಂತಹ ಒಂದು ಚಾನ್ಸಸ್ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಪವಿತ್ರ ಗೌಡ ನಿವಾಸದಲ್ಲಿ ನಡೀತಾ ಇರುವಂತಹ ಮಹಜರು ಇದು. ಆರ್ಆರ್ ನಗರದಲ್ಲಿದೆ ಪವಿತ್ರ ಗೌಡ ಮನೆ. ಪವಿತ್ರ ಗೌಡ ಮತ್ತು A3 ಆರೋಪಿಯಾಗಿರುವಂತಹ ಪವನ್ ಇಬ್ಬರನ್ನು ಕೂಡ ಮಹಜರಿಗೋಸ್ಕರ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಪವಿತ್ರ ಗೌಡ ಮನೆಗೆ. ಹತ್ಯೆ ನಡೆದಂತಹ ದಿನ ಆಕೆ ಧರಿಸಿದ್ದ ಬಟ್ಟೆ ಮತ್ತು ಚಪ್ಪಲಿಯನ್ನ ಜಪ್ತಿ ಮಾಡಲಿದ್ದಾರೆ ಪೊಲೀಸರು. ಯಾಕಂದ್ರೆ ಈ ಪ್ರಕರಣಕ್ಕೆ ಇದು ಬಹಳ ದೊಡ್ಡ ಸಾಕ್ಷ್ಯವಾಗುತ್ತೆ, ಹಾಗಾಗಿ ಅದನ್ನ ಜಪ್ತಿ ಮಾಡಲಿದ್ದಾರೆ. A1 ಆರೋಪಿ ಪ್ರಕರಣದಲ್ಲಿ ಪವಿತ್ರ ಗೌಡ. ಹತ್ಯೆ ನಡೆದಂತಹ ದಿನ ಒಂದು ಗುಡ್ ನ್ಯೂಸ್ ಇದೆ ಅನ್ನೋ ಮೆಸೇಜ್ ಅನ್ನ ದರ್ಶನ್ ಕೊಡ್ತಾರೆ ಪವಿತ್ರಗೆ. ಆಕೆಯನ್ನ ಆ ಶೆಡ್ಡಿಗೆ ಪವನ್ ಕರ್ಕೊಂಡು ಬರ್ತಾನೆ ಡ್ರೈವಿಂಗ್ ಮಾಡಿಕೊಂಡು. ಹಾಗಾಗಿ ಆತನನ್ನು ಕೂಡ ಮಹಜರಿಗೋಸ್ಕರ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಮಹಜರು ನಡೆಸಿ ಬಟ್ಟೆ ಚಪ್ಪಲಿಯನ್ನ ಜಪ್ತಿ ಮಾಡಲಿದ್ದಾರೆ ಪೊಲೀಸರು. ಬಹಳ ಮಹತ್ವದ ಬೆಳವಣಿಗೆಗಳು ಒಂದಷ್ಟು ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತಿನ ದಿನ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ನಿವಾಸದಲ್ಲಿ ಮಹಜರು, ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಮಹಜರು ನಡೀತಾ ಇದೆ. 4 ಆರೋಪಿಗಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಇನ್ನೊಂದು ಕಡೆ ಮೈಸೂರಿನಲ್ಲೂ ಕೂಡ ಮಹಜರು ಇವತ್ತೇ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಇಲ್ಲ ಅಂದ್ರೆ ನಾಳೆ ಮಹಜರು ನಡೆಯುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಒಂದ್ ಕಡೆ ಪವಿತ್ರ ಗೌಡ ನಿವಾಸದ ದೃಶ್ಯ ಇದು. ಪವಿತ್ರ ಗೌಡ ಪೊಲೀಸ್ ವ್ಯಾನ್ ಅನ್ನ ಇಳಿದು ಮನೆ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆ FSL ತಂಡ ಅಲ್ಲಿ ಸಾಕಷ್ಟು ಪರಿಶೀಲನೆಯನ್ನ ನಡೆಸಿದೆ. ಅಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಚಿತ್ರದುರ್ಗದಿಂದ ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಪಟ್ಟಣಗೆರೆಯ ಶೆಡ್ನಲ್ಲಿ ತಂದು ಬಿಸಾಕ್ತಾರೆ. ಪವಿತ್ರ ಗೌಡಳನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ನೋಡಿ, ನಿನಗಿಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡದಂತ ವ್ಯಕ್ತಿ ನಿನ್ ಮುಂದೆ ಬಿದ್ದಿದ್ದಾನೆ ಅಂತ ಫಸ್ಟ್ ಆತನ ಮೇಲೆ ಹಲ್ಲೆ ಮಾಡಿದ್ದು ಇದೇ ಪವಿತ್ರ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.